ಮಾದರಿಯಾದ ಒಂದು ಸಂಸ್ಥೆ ಶಿವಮೊಗ್ಗ ಹಾಪ್ಕಾಮ್ಸ್. ಇಲ್ಲಿ ರೈತರಿಗೆ ಅನುಕೂಲ ಆಗೋ ಬಗ್ಗೆ ಒಟ್ಟಿಗೆ ಎಲ್ಲಾ ಪಕ್ಷದವರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ವಿನಃ ಹಾಪ್ಕಾಮ್ಸಿನ ಉದ್ದೇಶ ರೈತರ ಅಭಿವೃದ್ಧಿ ಮಾಡಿದ್ರೆ ಎಲ್ಲೂ ಕೂಡ ರಾಜಕೀಯ ಇಲ್ಲಿ ಬೆರೆಸ್ತಾ ಇಲ್ಲ. ಇಲ್ಲಿ ಸರ್ಕಾರದಿಂದ ಹಣ ತರೋದ್ರಲ್ಲೂ ಕೂಡ ಎಲ್ಲಾ ಪಕ್ಷದವರು ಒಟ್ಟಿಗೆ ಪ್ರಯತ್ನ ನಡೆಸಿ ಸರ್ಕಾರದಿಂದ ಹಣ ತರ್ತಾರೆ. ಅದೇ ರೀತಿ ಇಲ್ಲಿ ಅವರು ಮಳಿಗೆಗಳು ಮಾಡ್ತಾ ಇರೋದು ಎಲ್ಲ ಗ್ರಾಹಕರಿಗೆ, ಶಿವಮೊಗ್ಗದ ಎಲ್ಲ ಗ್ರಾಹಕರು ಕೂಡ ಎಲ್ಲ ಏರಿಯಾದಲ್ಲೂ ಕೂಡ ಹಾಪ್ಕಾಮ್ಸ್ ಮಳಿಗೆಗಳನ್ನು ಮಾಡಿಕೊಟ್ಟು ತಾಜಾ ತರಕಾರಿ, ತಾಜಾ ಹಣ್ಣುಗಳನ್ನು ಕೊಡೋ ದಿಕ್ಕಿನಲ್ಲಿ ಶಿವಮೊಗ್ಗ ಹಾಪ್ಕಾಮ್ಸು ಯಶಸ್ವಿಯಾಗಿದೆ. ಇವತ್ತೇನು ಮಾವು ಮತ್ತು ಬೇರೆ ಬೇರೆ ಹಣ್ಣುಗಳ ಒಂದು ಮೇಳ ನಡೀತಾ ಇದೆ, ಇದನ್ನು ಜನ ಬಂದು ನೋಡಬೇಕು, ಜೊತೆಗೆ ಖರೀದಿ ಮಾಡಬೇಕು. ಆಗ ಇವರು ಮಾಡಿದಂಥ ಪ್ರಯತ್ನ ಯಶಸ್ವಿ ಆಗುತ್ತೆ. ಇವ್ರ ಪ್ರಯತ್ನ ರೈತರಿಗೂ ಅನುಕೂಲ ಆಗಲಿ, ಹಾಪ್ಕಾಮ್ಸ್ ಶಿವಮೊಗ್ಗ ಹಾಪ್ಕಾಮ್ಸು ಎಲ್ಲ ರೈತರಿಗೂ ಅನುಕೂಲ ಆಗೋ ದಿಕ್ಕಿನಲ್ಲಿ ಇನ್ನೂ ಪ್ರಯತ್ನ ನಡೆಸಿ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಕೋರ್ತೇನೆ. ಮಾವು ಮತ್ತು ಹಲಸಿನ ಮೇಳವನ್ನು 3 ದಿನಗಳ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಶಿವಮೊಗ್ಗ ಹಾಪ್ಕಾಮ್ಸ್ನ ದೇವೋದ್ದೇಶ. ಪ್ರತಿಯೊಂದರಲ್ಲೂ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಹೂವು ಇರ್ಬೋದು, ಪ್ರತಿಯೊಂದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಬರಬೇಕು. ಯಾಕಪ್ಪ ಅಂದರೆ ರೈತರ ಹತ್ರ 100 ರೂಪಾಯಿ ತೊಗೊಂಡ್ರೆ ಮಧ್ಯವರ್ತಿಗಳು 125 ರೂಪಾಯಿ ಮಾರ್ತಾರೆ, ಮತ್ತು ಗ್ರಾಹಕರಿಗೆ 150 ರೂಪಾಯಿ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ನ ಒಂದು ಧ್ಯೇಯ. ಅದೇ ರೀತಿ ನಾವು ಪ್ರತಿ ವರ್ಷವೂ ಸಹ ಇದನ್ನು ಮಾಡ್ಕೊಂಬರ್ತೀವಿ. ಈ ವರ್ಷ ವಿಶೇಷತೆ ಏನಪ್ಪ ಅಂದರೆ ನಮ್ಮ ರಾಮನಗರ ಬೆಳೆಗಾರರು ಮತ್ತು ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನಮ್ಮ ಸಹಯೋಗದೊಂದಿಗೆ ಇವರು ನೇರವಾಗಿ ಅಲ್ಲಿಂದನೇ ತೊಗೊಂಬಂದು ಮಾರ್ತಾ ಇದ್ದಾರೆ ಗ್ರಾಹಕರಿಗೆ. ಅವರು ಒಂದು 1800 ಜನ ರೈತರುಗಳು ಸೇರಿ ಸಂಘವನ್ನು ಮಾಡ್ಕೊಂಡಿದ್ದಾರೆ. ಆ ಸಂಘದ ಮುಖಾಂತರ ಇವತ್ತು ಬರ್ತಾ ಇದೆ. ಸುಮಾರು ರಾಮನಗರ ಜಿಲ್ಲೆಯಲ್ಲಿ 35,000 ಹೆಕ್ಟೇರು ಮಾವು ಬೆಳೆ ಬೆಳೀತಾ ಇದ್ದಾರೆ. ಅವರೆಲ್ಲ ಸುಮಾರು ಒಂದು 12 ಸ್ಟಾಲನ್ನು ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಗೂ ಶಿವಮೊಗ್ಗ ತಾಲೂಕಿನ ಎಲ್ಲ ಗ್ರಾಹಕರಿಗೆ ಏನಪ್ಪ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಅಂದರೆ, ಇದು ರೈತರಿಂದ ನೇರವಾಗಿ ಖರೀದಿ ಮಾಡೋದ್ರಿಂದ ತಾವುಗಳು ಮಾಡಿದ್ರೆ ಜನ ಬಂದು ಮಾಡಿದ್ರೆ, ಗ್ರಾಹಕರು ಬಂದು ಇದನ್ನು ನೇರವಾಗಿ ಖರೀದಿ ಮಾಡಿದ್ರೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ತಾವುಗಳು ನೇರವಾಗಿ ಬರಬೇಕು, ಇದನ್ನು ನಮಗೆ ತುಂಬ ಗ್ರಾಹಕರಿಂದ ಅನುಕೂಲ ಆಗಬೇಕು ಅಂತೇಳಿ ನಾನು ಅವ್ರ ಹತ್ರ ಕೇಳ್ಕೊಂತೀನಿ. ಮಿಯಾಜಾಕಿ ಅಂತೇಳಿ ಶಿವಮೊಗ್ಗದಲ್ಲಿ ಪ್ರಥಮವಾಗಿ ಜಪಾನ್ನಲ್ಲಿ ಅದು ಒಂದು ಸೇಲ್ ಆಗಿತ್ತು. ಎಷ್ಟಕ್ಕಪ್ಪ ಅಂದರೆ 2,45,000 ರೂಪಾಯಿಗೆ ಆಗಿತ್ತು. ಪೇಪರಲ್ಲಿ, ಮೀಡಿಯಾದಲ್ಲೆಲ್ಲ ನೋಡಿದ್ದೀವಿ 1 kg. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಪ್ರಥಮವಾಗಿ ಬೆಳೆದಂಥ ರಂಗನಾಥ್ ಅವರು, ಅನ್ನಪೂರ್ಣೇಶ್ವರಿ ರಂಗನಾಥ್ ಅವರು, ಈಗ ಇನ್ನೊಬ್ಬರು ಮಂಡಘಟ್ಟದಲ್ಲೊಬ್ಬರು ಸಹ ಅದೇ ಥರ ಬೆಳೀತಾ ಇದ್ದಾರೆ. ಮಿಯಾಜಾಕಿ ಅಂತ ಒಂದು, ಅದು 2,500-3,000 ರೂಪಾಯಿಗೆ ಇಲ್ಲಿ ತೊಗೊತಾರೆ. ಲಾಸ್ಟ್ ಟೈಮು ಸಹ ನಾವು ಇಟ್ಟಾಗ ಸುಮಾರು ಜನ ಅದನ್ನು ನಾವು ತಿನ್ನಲೇಬೇಕು ಅಂತೇಳಿ 2,500 ರೂಪಾಯಿಗೆ ರಂಗಸ್ವಾಮಿ ಹತ್ರ ಸುಮಾರು ಒಂದು 25-30 kg ಸೇಲ್ ಆಗಿತ್ತು. ಸುಮಾರು ತಳಿ ಹಣ್ಣುಗಳು ಇಲ್ಲಿ ಥಾಯ್ಲ್ಯಾಂಡಿಂದ ಬಂದಿರೋಂಥವು ಇದ್ದಾವೆ. ಈಗ ನಮಗೆ ಇನ್ನೊಂದೇನಪ್ಪ ಅಂದರೆ ಮಂಡಘಟ್ಟದಲ್ಲಿ ತುಂಬ ವೆರೈಟಿ ಹಣ್ಣನ್ನು ಬೆಳೀತಾ ಇದ್ದಾರೆ ಅವರು ಸಹ ಇಲ್ಲಿ. ಆದ್ದರಿಂದ ತಾವುಗಳು ಗ್ರಾಹಕರು, ನಮ್ಮ ಶಿವಮೊಗ್ಗದ ಗ್ರಾಹಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತಾವು. ನನ್ನ ಹೆಸರು ಆರ್ ವಿಜಯ್ ಕುಮಾರ್, ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ.